ಇನ್ನು ಸಿಎಂ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಸಂದರ್ಭದಲ್ಲೇ ಕೋಡಿಹಳ್ಳಿ ಶ್ರೀಗಳು ಸ್ಫೋಟಕ ಭವಿಷ್ಯವೊಂದನ್ನು ನುಡಿದಿದ್ದಾರೆ. ಸಿಎಂ ಕುರ್ಚಿ ಬದಲಾಗುತ್ತಾ, ಡಿಕೆ ಶಿವಕುಮಾರ್ಗೆ ಪಟ್ಟ ಒಲಿಯುತ್ತಾ, ಈ ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಡಿಮಠದ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಭವಿಷ್ಯವನ್ನ ನುಡಿದಿದ್ದಾರೆ. ಸಿದ್ದು ಡಿಕೆ ಶಿವಕುಮಾರ್ ಬಗ್ಗೆ ಕೋಡಿಮಠದ ಸ್ವಾಮೀಜಿ ಹಾಗಾದ್ರೆ ಏನ್ ಹೇಳಿದ್ರು? ಹಾಲು ಮತದವರಿಂದ ಅಧಿಕಾರವನ್ನ ಬಿಡಿಸೋದು ಸುಲಭ ಅಲ್ಲ, ಅವರಾಗಿಯೇ ಬಿಟ್ಟು ಕೊಟ್ರೆ ಬದಲಾವಣೆ ಆಗಬಹುದು. ಡಿಕೆ ಶಿವಕುಮಾರ್ಗೆ ಸಿಎಂ ಯೋಗದ ಬಗ್ಗೆ ಯುಗಾದಿಗೆ ಭವಿಷ್ಯವನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ವಿಷಯದಲ್ಲಿ ಏನು ಗೊಂದಲ ಆಗಲ್ಲ, ಹಾಲು ಮತ ಸಮಾಜದಿಂದ ಅಧಿಕಾರ ಬಿಡಿಸೋದು ಕಷ್ಟ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕೋಡಿಹಳ್ಳಿ ಶ್ರೀ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿ ನಡೀತಾ ಇದೆ. ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಬಿಜೆಪಿ ವ್ಯಾಖ್ಯಾನ ಮಾಡ್ತಾ ಇದೆ. ಈ ಮಧ್ಯೆ ಕೋಡಿ ಶ್ರೀಗಳು ಈ ಬಗ್ಗೆ ಭವಿಷ್ಯನ ಕೂಡ ನುಡಿದಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಶ್ರೀಗಳು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸ್ವಾಮೀಜಿ, ನಿನ್ನೆ ಕೂಡ ತಾವು ಭವಿಷ್ಯವನ್ನು ನುಡಿದಿದ್ರಿ. ಸಿಎಂ ಬದಲಾವಣೆ ಆಗೋದಿಲ್ಲ ಅನ್ನೋ ಒಂದು ಸೂಚ್ಯ ಭವಿಷ್ಯ. ಯಾವ ರೀತಿ ಇದನ್ನು ತಾವು ಎಲಾಬ್ರೇಟ್ ಮಾಡ್ತೀರಿ ಸ್ವಾಮೀಜಿ? ಯಾವ ರೀತಿ ಅಂದರೆ, ಭಾರತೀಯ ಪರಂಪರೆಯಲ್ಲಿ ರಾಜಕೀಯ ನಡೆದು ಬಂದ ಮಾರ್ಗ, ದಾರಿ, ಹಾದಿಗಳನ್ನು ಚಿಂತನೆ ಮಾಡಿದಾಗ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿ, ಭವಿಷ್ಯ ವಿಷಯದಲ್ಲಿ ಯೋಚನೆ ಮಾಡಿ, ಈ ಒಂದು ಸಮಾಜ, ಎಲ್ಲ ಸಮಾಜವೂ ಶ್ರೇಷ್ಠವಾದ್ದೇ, ಅದರ ಬಗ್ಗೆ ಏನು ಬೇರೆ ಅಭಿಪ್ರಾಯ ಇಲ್ಲ. ವಿಜಯನಗರ ಸಾಮ್ರಾಜ್ಯದ ಒಂದು ಇಟ್ಕೊಂಬಂದರೆ ಹಾಲು ಮತ್ತು ಸಮಾಜದವರ ಹತ್ರ ಅಧಿಕಾರ ಇದೆ. ಈಗ ಅದನ್ನು ಬಿಡಿಸೋದು ಸುಲಭ ಅಲ್ಲ. ಅಂದರೆ ಮುಂದಿನ 2.5 ವರ್ಷನೂ ಅವರೇ ಇರ್ತಾರಂತ ಏನು ಸ್ವಾಮೀಜಿ? ಅವರೇ ಇರ್ತಾರ ಪ್ರಶ್ನೆ ನಾನು ಹೇಳೋದಿಲ್ಲ. ಸುಲಭ ಇಲ್ಲ ಬಿಡಿಸ್ಕೊಳ್ಳೋದು, ಅವ್ರ ಅಧಿಕಾರ ಬಿಡೋದು ಸುಲಭ ಇಲ್ಲ. ನಿನ್ನೆಯೂ ತಾವು ಹೇಳಿದ್ರಿ, ಅವರಾಗೆ ಬಿಟ್ಟು ಕೊಟ್ಟರೆ ಮಾತ್ರ ಬದಲಾವಣೆ. ಅದು ನೋಡ್ಬೇಕು, ಕಾದು ನೋಡಿ ಅದನ್ನು. ಸ್ವಾಮೀಜಿ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಳಷ್ಟು ಒತ್ತಡ, ಅವ್ರ ಪರವಾಗಿ ಒಂದಿಷ್ಟು ಶಾಸಕರು, ಮಾಜಿ ಮುಖ್ಯಮಂತ್ರಿಗಳು ಅವ್ರ ಪರವಾಗಿ ಬ್ಯಾಟ್ ಬೀಸಾಗತ್ತಾರೆ. ಅವ್ರ ಭವಿಷ್ಯ ಹೇಳೋದಾದ್ರೆ ಸ್ವಾಮೀಜಿ? ನನಗೆ ಯಾವುದೇ ವ್ಯಕ್ತಿಯ ರಾಜಕೀಯ ಭವಿಷ್ಯವನ್ನು ಹೇಳಿಲ್ಲ, ಹೇಳೋದೂ ಇಲ್ಲ, ಹೇಳಿವಿಲ್ಲ. ಆ ದೃಷ್ಟಿಯಿಂದ ನಮಗೆಲ್ಲರ ಮೇಲೂ ಗೌರವ ಇದೆ. ನಮಗೆ ಪರಿಸ್ಥಿತಿಯ ಬಗ್ಗೆ ನಾನು ಮಾತಾಡಿರೋದು. ಅಂದರೆ ಮುಂದೇನಾದರೂ ಡಿ ಕೆ ಶಿವಕುಮಾರ್ ಮುಂದಿನ ಭವಿಷ್ಯದೊಳಗೆ ಏನಾದರೂ ಸಿ ಎಂ ಆಗುವಂತ ಯುಗಾದಿ ನಂತರ ಹೇಳ್ತೀನಿ. ಅದನ್ನು ಯುಗಾದಿ ಭವಿಷ್ಯದಲ್ಲಿ ಅದನ್ನು ಹೇಳ್ತೀನಿ. ಸ್ವಾಮೀಜಿ, 2.5 ವರ್ಷ ಅಂತರ ಏನಾದರೂ ರಾಜಕಾರಣದೊಳಗೆ ಏನೋ ಬಿರುಗಾಳಿ ಹೇಳ್ತತ್ತೋ, ಅಥವಾ ಇದು ಏನು ಬದಲಾವಣೆ ವಿಷಯ ನಡೆದತ್ತಲ್ಲ, ಶಾಂತವಾಗಿರುತ್ತೋ, ಏನಾದರೂ ದೊಡ್ಡ ಮಟ್ಟಕ್ಕೆ ಬಿರುಗಾಳಿ ಹಬ್ಬಿಸೋದು ಅಂತ ಅನಿಸುತ್ತೆ? ಅಂತ ಗೊಂದಲ ಏನಾಗಲ್ಲ. ಸಿದ್ದರಾಮಯ್ಯನವರ ಪರವಾಗಿ ಅಂದ್ರೆ ಭವಿಷ್ಯ ಒಳ್ಳೇದೈತೆ ಹಂಗಂದ್ರೆ? ಸಿದ್ದರಾಮಯ್ಯರ ಪರವಾಗಿ ಅಂತ ಹೇಳ್ತಿಲ್ಲ. ನನ್ನ ಸಿದ್ದರಾಮಯ್ಯ ಭೇಟಿಯಾಗಿಲ್ಲ, ಚುನಾವಣೆ ಪೂರ್ವದಲ್ಲಿ ಭೇಟಿಯಾಗಿದ್ರು ಅಷ್ಟೇ, ಮತ್ತೇನು ಪ್ರಯೋಜನ ಆಗಿಲ್ಲ. ಕಾಲಜ್ಞಾನದ ಕಾಲ ವಿಚಾರದಲ್ಲಿ ಹೇಳೋದನ್ನು ಅಷ್ಟೇ. ಸಿದ್ದರಾಮಯ್ಯ ಅಂತಲ್ಲ, ಶಿವಕುಮಾರ್ ಅಂತಲ್ಲ, ಪ್ರಸ್ತುತ ಸನ್ನಿವೇಶವನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಎಡಗಟ್ಟು ಅಂತಿರ್ತದೆ, ಕಾಲಗಟ್ಟು ಅಂತಿರ್ತದೆ. ನಾವು ಅದನ್ನು ಹೇಳುವಾಗ ಎಲ್ಲ ಚಿಂತನೆ ಮಾಡಿ ಯೋಚನೆ ಮಾಡಿ ಹೇಳಬೇಕು. ಕಾಲಗಟ್ಟಿದ ವಿಚಾರ ನೋಡಿದ್ರೆ ವಿಜಯನಗರ ಸಾಮ್ರಾಜ್ಯ, ಅಕ್ಕಬಕ್ಕರು ಇವತ್ತು ಹೆಸರಿದೆ. ಅದ್ರ ಬಗ್ಗೆ ನಮ್ಮ ಜನ ಇವತ್ತು ವಿಜಯನಗರ ರಾಜ್ಯವನ್ನು ನೆನೆಸ್ತಾರೆ ಜನ. ವಿಜಯದಶಮಿ ನಡೀತಾ ಇದ್ದಾವೆ, ಎಲ್ಲ ಇದೆ. ಆ ಒಂದು ಪ್ರಸಿದ್ಧ ಸ್ಥಿತಿಯನ್ನು ತಂದು ಕೊಟ್ಟವರು ಅಕ್ಕಬಕ್ಕವರು ಆಲಮತ್ ಸಮಾಜದವರು. ಹೀಗಾಗಿ ಆ ಸಮಾಜಕ್ಕೆ ಅಧಿಕಾರ ಸಿಕ್ಕಿರೋದು ಬಿಡಿಸೋದು ಕಷ್ಟ ಅಷ್ಟೇ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.